ನಮ್ಮ ಲಕ್ಷ್ಮಣ ಸವದಿಯವರಿಗೂ ಸಹಿತ ಬೆಂಗಳೂರಿಗೆ ಹೋಗ್ಬೇಕು, ಬೆಂಗಳೂರು ರಾಜಕಾರಣ ಮಾಡ್ಬೇಕು ಅಂತ ಅವ್ರ ತಲೆಯಲ್ಲಿಲ್ಲ. ಬೆಳಗಾವಿ ಮೊದಲು ಕಂಟ್ರೋಲ್ ತೊಗೊಳ್ಬೇಕು ಅನ್ನೋದು ಅವ್ರ ತಲೆಯಲ್ಲೂ ಇದ್ದ ರೀತಿಯಾಗಿ ಅನಿಸ್ತು. ಹೀಗಾಗಿ ಒಟ್ಟಿನಲ್ಲೇ ಆ ಒಂದು ಸಂದರ್ಶನದ ಉದ್ದಕ್ಕೂ ಅಥವಾ ಇನ್ನುಳಿದ ಬೇರೆ ಬೇರೆ ಕಡೆಗಳಲ್ಲಿ ವ್ಯಕ್ತಪಡಿಸಿದ ಅಭಿಪ್ರಾಯದ ಉದ್ದಕ್ಕೂ ವಿಚಾರ ಮಾಡಿ ಹೇಳಬೇಕಾದ್ರೆ ಲಕ್ಷ್ಮಣರವರು ಮೊದಲು ಬೆಳಗಾವಿ ಜಿಲ್ಲೆಯಲ್ಲಿ ತಮ್ಮ ಹಿಡಿತವನ್ನು ಸಾಧಿಸ್ಕೋಬೇಕು ಅನ್ನುವಂಥದ್ದು ಒಂದು, ಇಲ್ಲ ಒಂದು ಶಕ್ತಿ ಮಾಡ್ಕೋಬೇಕು ಅನ್ನೋದು ವಿಚಾರ ಇದ್ದಂಗೆ ಅನ್ನಿಸ್ತಾ ಇದ್ದಾವೆ. ಏನೋ ಆಗಲಿ ಬೆಳಗಾವಿ ಜಿಲ್ಲೆಯಲ್ಲಿ ಇನ್ನೊಂದು ಮಂತ್ರಿಗಿರಿ ಆದ್ರೆ ಸೇಟ್ ಅವ್ರಿಗಿಂತಲೂ ಹೆಚ್ಚಿಗೆ ಅವಕಾಶಗಳು ಲಕ್ಷ್ಮಣ್ ಸವದಿಯವ್ರಿಗೆ ಅದಾವೆ ಅಂತೇಳಿ ಸ್ಪಷ್ಟವಾಗಿ ಒಂದೇನಪ್ಪ ಅಂದ್ರೆ ರೇಖೆ ಕಂಡು ಬರ್ತಾಯಿದೆ. ಒಂದೇಳಿ ಮಾಡೋದಿದ್ರೆ ಇನ್ನೊಬ್ಬರು ಮಾಡ್ಬೋದೇನೋ, ಆಗ ಮಾತ್ರ ನಮ್ಮ ಸೇಟ್ ಅವ್ರಿಗೆ ಸಿಗ್ಬೋದೇನೋ ಅನ್ನುವಂಥ ಮಾತುಗಳು ಮಾತಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಡಿ ಕೆ ಶಿ ಅವರು ಭಾಳ ಬ್ಯಾಲೆನ್ಸ್ ಇಟ್ಕೊಂಡು ಈ ಒಂದು ವ್ಯವಹಾರ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಸತೀಶ್ ಅವರು ಸಾಕಷ್ಟು ಬ್ಯಾಲೆನ್ಸ್ ಇಟ್ಕೊಂಡು ಬುದ್ಧಿವಂತರಿದ್ದಾರೆ, ಅವರು ತಮ್ಮ ಪ್ಲಾನ್ಗಳು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇದೆಲ್ಲ ಡೆವಲಪ್ಮೆಂಟ್ ನೋಡಿದಾಗ ಬೆಳಗಾವಿ ಜಿಲ್ಲೆಗೆ ಸತೀಶ್ ಅವ್ರನ್ನ ಕಟ್ಟಿ ಹಾಕೋ ಸಲುವಾಗಿ ನಮ್ಮ ಲಕ್ಷ್ಮಣ ಸವದಿಯವರನ್ನ ಒಂದು ಸ್ವಲ್ಪ ಬೆಳೆಸೋ ಸಾಧ್ಯತೆಗಳೆಲ್ಲ ಭಾಳಷ್ಟಿದ್ದಾವೆ. ಮತ್ತು ಅವರಿಗೆ ಈ ಸಲ ಮಂತ್ರಿಗಿರಿ ಸಿಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಒಂದು ವೇಳೆ ಈ ಮಂತ್ರಿಮಂಡಲ ವಿಸ್ತರಣೆ ಮಾಡಿದ್ರೆ ಮತ್ತು ಮಂತ್ರಿಮಂಡಲ ವಿಸ್ತರಣೆ ಮಾಡಲೇಬೇಕಂತೇಳಿ ಈಗಾಗಲೇ ಹೈಕಮಾಂಡದಲ್ಲಿ ವಿಚಾರಗಳಿದ್ದಾವೆ. ಯಾಕಂದ್ರೆ ಈಗಾಗಲೇ ಅತೃಪ್ತರು ಅನೇಕರಿದ್ದಾರೆ. ಅವ್ರಿಗೂ ಸ್ವಲ್ಪ ಏನು ಮಿನಿಸ್ಟರ್ಶಿಪ್ ವರ್ಷ 2 ವರ್ಷ ಕೊಟ್ಟು ಮಾತನ್ನು ಉಳಿಸ್ಕೋಬೇಕಾಗ್ಯದ. ಯಾಕಂದ್ರೆ ಈಗಾಗಲೇ ಅನೇಕರು ಅದನ್ನು ಡಿಮಾಂಡು ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲೇ ನಮ್ಮ ಇವರು ಸಹಿತ ಸ್ವತಃ ಲಕ್ಷ್ಮಣ್ ಸವದಿಯವರು ಸಹಿತ ತಾವು ಮಂತ್ರಿ ಅವು ರೇಸ್ನಲ್ಲಿದ್ದೀವಿ ಅನ್ನೋದನ್ನು ಸೂಕ್ಷ್ಮವಾಗಿ ಹೇಳಿದ್ದು ನೋಡ್ತಾನಪ್ಪ ಅಂದ್ರೆ ಒಳಗೆ ಮಂತ್ರಿಗಳು ಒಂದು ಆಗುವ ಎಲ್ಲ ಮತ್ತು ಸಂಪೂರ್ಣ ವಿಸ್ತರಣೆ ಆಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದಾ? ಲೈಕ್ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಡಿಸ್ಲೈಕು ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ S16 ನ್ಯೂಸ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.